ಎಣ್ಣ ಗನ ಚಂದ ಐತಪ್ಪ ಬೋರ್ಮಾ ಸರ ಕರೆ ನಾನು ನೋಡಿದ್ರೆ ಅಷ್ಟು ಮನ್ಸಿಗೆ ಬಂತು ಬಿಡ ಸರ ಏಟ್ ಮುಡ್ತದೆ ಎಲ್ಲದಕ್ಕೂ ಸೇರಿ. ಮಾವ ನನ್ನ ಉಂಗ್ರ ನನ್ನ ಚೈನ ಗನ ಚಂದ ಅದಾವು ಕರೇನ ಅದ್ರ ಮಾಟ ಭಾಳ ಚಂದ ಹುಡುಕಿ. ನಿನಗೆ ಮನ್ಸಿಗೆ ಬಂತಲ್ಲಪ್ಪ ಅಷ್ಟ ಸಾಕು. ನಾ ಎಲ್ಲಿ ನಿನಗೆ ಮನ್ಸಿಗೆ ಬರಂಗಿಲ್ಲ ಅಂತ ಮಾಡಿದ್ದೆ. ಆದ್ರೆ ಯಾಕ ನನ್ನ ಸೀರೆ ಸುಮಾರು ಐತಪ್ಪ ಅಂತ ಏನು ಚಂದಿಲ್ಲ ಸೀರೆ. ಮಗಳಿಗೆ ಚಲೋ ಸೀರೆ ತಂದು ತಂಗಿಗೆ ಬಿಡು ತಂದಿಲ್ಲ ಹಾಳಾಗೋಲಿ. ನನಗೆ ಯಾಕೆ ತಂದಿದ್ದು ಚಲೋ ಇಲ್ಲಪ್ಪ ಸೀರೆ. ಚಂದ ಐತಲ್ರಿ ಅತ್ಯಾರ? ಹಾಂ ಚಂದ ಐತಿ. ಅಣ್ಣ ತಂದಾನಲ್ಲ ಅದಕ್ಕೆ ಚಂದ ಐತಿ. ಏನು ಕಮ್ಗೈತಿ ನೆಲ ಅವ್ರ ಸರಿ ಬೇಗೈತಿ. ಅಯ್ಯಮ್ಮ ನೆಲ ಯಾಕೆ ಒರೆಸ್ತೀವಿ? ತುಂಬ ಇಲ್ಲೇ ಬಂಗಾರದಂಗೆ ಸೀರೆ ಐತಿ ಗೊತ್ತೇನ? ನೆಲ ಒರ್ಸಕ್ಕೆವ ನೀನು ಯಾಕೆ ಹಿಡಿಬಿಟ್ಟು ಬಾರಿ ಬಾರಿನ ಮಾತಾಡಕತ್ತಿಲ್ಲ. ಭಾಳ ಭಾಳ ಮಾತಾಡಿ ಭಾಳತ್ನಾಗ ಹೋಗಿದ್ರಂತ ನಿನ್ನಂತಕ್ಕೆ ಯಾವಕ್ಕೆ ಯವ್ವ ನನ್ನ ಮಗಳು ಕರ್ದಂಗಾತಲ್ಲ. ಅಯ್ಯ ಹೌದಾ ನನ್ನ ಮಗಳ ಬಂತ ಹಳೆ ಬಂದ. ಯಾಕೆ ಇದ್ಕಿದ್ದಂಗೆ ಬಂದ್ರಿ ಇವ್ರು? ಏನಪ್ಪ ಸಮಾಚಾರ? ಬರ್ರಿ ಕಾಲಿಗೆ ನೀರು ಹಾಕೋರಿ. ಬರ್ರಿ ಒಳಗೆ ಬರ್ರಿ. ಅಯ್ಯೋ ಎಣ್ಣ ಕಿಮ್ಮ ಮುದುಕಿ ಮಗಳು ಬಂದ್ಲನ ನನ್ನ ನಾದ್ನಿ. ಏನು ವಟ ವಟ ಅಂತಾಳ ಏನ ಈಗ? ಅತ್ತಿ ನಾ ಮೊದಲು ಹೋಗಿ ಬಂಗಾರ ಸಾಮಾನೆಲ್ಲ ಮುಚ್ಚಿಟ್ಟು ಬರ್ತೀನಿ. ಮತ್ತು ಆಮೇಲೆ ಹಿಂದಾಗಡೆ ನನಗೆ ಬೇಕಾಗಿತ್ತು ನನಗೆ ಇದು ಮನ್ಸಿಗೆ ಬಂತಂತ ತೊಗೊಂಡು ಹೊಂಟ್ಲಂದ್ರೆ ಏನು ಮಾಡೋದು? ಏ ಸುಮ್ಮನೆ ಮುಚ್ಚಿಡಕ್ಕೆ ಹೋಗ್ಬೇಡ. ಮತ್ತು ಅಮ್ಮ ತೋರಿಸಂದ್ರಪ್ಪ ತೆಗೆದು ತೋರಿಸ್ಬೇಕು ಬೇಡ. ಇರಲಿ ಬಿಡ ಹಂಗೆ ಹೋಯ್ತಾಳ. ನೀನು ಮಾಪ್ ತಂದು ಕೊಟ್ಟಿದ್ದಂತ ಗೊತ್ತಿಲ್ಲನ. ತಾಯಿ ಮಗಳು ಯಾವಾಗ ಹೆಂಗೆ ಹೊಳ್ತಾರಂತ ಹೇಳೋಕ್ಕಾಗೋದಿಲ್ಲ. ಅತಿಗಮ್ಮ ನಿನ್ನ ಜೀವನದಾಗ ಹಿಂಗಾಕತ್ತಂತ ನಾ ಅನ್ಕೊಂಡಿದ್ದಿಲ್ಲ ಯವ್ವ. ಇದೇನ ಯವ್ವ ಹಿಂಗೆ ಹತ್ಕೊಂತ ಬಂದೆಲ್ಲ ಗೌರವ? ಏನಾತ? ಏ ಹಾಗೆಲ್ಲ ಅಳಬೇಡ. ಏನಾತ ಹೇಳ? ಏನಾತ ನನ್ನ ಜೀವನದಾಗ? ಅಲ್ಲ ಅಲ್ಲ ನಿನ್ನ ಮಗಳ ಜೀವನದಾಗ ಹಿಂಗಾಕತ್ತಂತ ನಾ ಅನ್ಕೊಂಡಿದ್ದಿಲ್ಲವ ಯವ್ವ. ಏನಾತ? ಇಷ್ಟೊತ್ತು ಇಕ್ಕಿಗಂದಿಗೆ ಅಕ್ಕಿಗನ್ನಕತ್ತಿಯಲ್ಲ ಏನಾತ? ಅಲ್ಲ ನಿನ್ನೆರ ಹೋಗಿರಿ ಇವತ್ತು ತಾಲಿ ಬೋಡಿಗೆ ಬಂದಿರಿ ಏನಾತ ಯವ್ವ? ತಾಯಿ ನಾನು ಮೊದಲ ಹಿಂಗ ಉಸಿರು ಹಿಡ್ಕೊಂಡು ನಿಂತನಿ. ಜೀವ ವಯಸ್ಸಾಗೈತಿ ಪಟ್ ಅಂತ ಜೀವ ಹೋಗಿತ್ತ ಮುಂಚೆ ಹೇಳು. ಏನಂತ ಹೇಳಿ ಆ ಬಾಯ್ಲೆ ಅಂತ ಹೇಳಿ ಯವ್ವ ದೇವ್ರೆ. ನಮ್ಮ ಕಸ್ತೂರಿ ಇನ್ನು ಸಣ್ಣಕ್ಕೆ ಯವ್ವ ದೇವ್ರೆ. ಈ ವಯಸ್ಸಕ್ಕ ಕಳ್ಕೊಂಡ್ಲಲ್ಲ ಯವ್ವ. ಏ ಎದಕ್ಕೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಕತ್ತಿ? ಇನ್ನೂ ಏನು ಗೊತ್ತಾಗಿಲ್ಲ ನೋಡ. ಹಂಗೆ ಗಾಬರಿ ಆಗೋಂಗೆ ಹೇಳ್ಬೇಡ. ಏನು ಚಂದಾಗಿ ಮಾತಾಡಿಲ್ಲ ಇತ್ತಾಗ ಬಂದು ನಿಂದ್ರು ನಾ ಹೇಳ್ತೀನಿ. ಅತ್ತಿ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಅತ್ತಿ. ಏನದು ಹಂಗೆ ಒಂಥರನ ಮಾತಾಡಿದ್ರೆ ಸ್ವಲ್ಪ ಸರ್ಸ್ಕೊ ಸುಮ್ಮನೆ ನೀವು ಒಟ್ಟೆ. ಮಾವ ನೀನ ಹೇಳಿ ಏನಾತಂತೇಳಿ. ಸುಮ್ಮನೆ ನಮ್ಮ ಮತ್ತೆ ಈಟಾಗಿದ್ದೀನಿ ಇಷ್ಟುದ್ದ ಹೇಳ್ತಾಳ. ಇಲ್ಲಿ ಮನ್ಯಾಗೆಲ್ಲ ವಯಸ್ಸಾದವ್ರು ಅದಾರ. ಎದಿಗಿದಿ ಹೊಡ್ಕೊಂಡ್ರ ಗತಿ ಏನು? ತನ್ನ ಕುಂದ್ರ ಬಾಡೆ ಎಲ್ಲದಕ್ಕೂ ಬರ್ತಾನ ನಮ್ಮ ಕಸ್ತೂರಿ ಗಂಡ. ಇಲ್ಲ ಯವ್ವ ಇಲ್ಲ ಅದನ್ನ ಯವ್ವ ಇಲ್ಲ ಅದ. ಏನು ಹೇಳಕತ್ತಿ ಯವ್ವ ನೀನು? ಅಲ್ಲ ಈಗ ಆಗಲ್ಲರ ಫೋನ್ ಹಚ್ಚಿ ಮಾತಾಡ್ಯಾಳ ನನ್ನ ಮಗಳು. ಯವ್ವನ ಆರಾಮದೇನ್ ಬೇ? ನನ್ನ ಗಂಡ ಇವ್ರ ಮನೆಗೆ ಹೋಗ್ಯಾನ ತಂಗಿ ಮನೆಗೆ ಅಂತ ಹೇಳಿದ್ಲಲ್ಲ, ಏನ ಇದು? ಅದು ಏನಾಗೈತಂದ್ರೆ ಶಾಂತಕಾರ ಪೂರ ವಿಚಾರ ನಮಗೂ ಗೊತ್ತಿಲ್ರಿ. ಓ ಮಾವ ನೀವು ಬಂದ್ರನ? ಚಲೋ ಆತು ನೀವು ಬಂದಿದ್ದು. ಅದು ಏನಾಗೈತಂದ್ರೆ ಪೂರ ವಿಚಾರ ನಮಗೂ ಗೊತ್ತಾಗಿಲ್ರಿ. ಅದು ಊರಾಗೇನ ಸಣ್ಣ ಒಂದು ದ್ವೇಷ ಅಂತ ಅವ್ರವ್ರಿಗೆ ಅವ್ರ ಅಪ್ಪರಿಗೆ ಅವ್ರಿಗೆ ಊರನವ್ರಿಗೆ ಬಿದ್ದುಬಿಟ್ಟದ. ಜಗಳ ಬಿದ್ದು ಗುಟ್ಲೆ ಇವ ತಂಗಿನ ಗಂಡನ ಮನೆಗೆ ಬಿಡಕ್ಕೆ ಹೋಗಿದ್ನಂತ. ತಂಗಿ ಗಂಡನ್ನ ಬಿಟ್ಟು ಹಳ್ಳಿ ರಾತ್ರಿ ಒಬ್ಬನ ಬರಾಕತ್ತಾನ. ಬ್ಯಾಡ ಅನ್ನಕ್ಕಾಗಲಿ ಇದು ಬೆಳಗ್ಗೆ ಹೋಗಪ್ಪ ಅಂದ್ಲಂತಕಿನು. ಅನ್ನಕ್ಕಾಗಲಿ ಇಲ್ಲ ಹೊಕ್ಕೇನು ಮನೆಗಂತೆ ಬಂದಂತ. ಬಂದುಗುಟ್ಲೆ ನಡ್ದಾರಾಗಿ ಏನಾಗಿತ್ತು ಏನು ಯಾರಂತೂ ಗೊತ್ತಿಲ್ರಿ. ಕಳ್ರದಾರು ಊರನವ್ರದಾರು ಆಗ್ಲಾರ್ದವ್ರದಾರು ಮತ್ತೆ ಯಾರದಾರು ಒಂದು ಗೊತ್ತಿಲ್ಲ ಬಿಡ್ರಿ. ಅವ್ರೇನು ಮಾಡಿಬಿಟ್ಟಾರ ಅಡ್ಡಗಟ್ಟ್ಯಾರು ಏನು ಮಾಡ್ಯಾರು ಒಂದು ಗೊತ್ತಿಲ್ಲ. ಒಟ್ಟು ಮನೆಗೆ ಮಾತ್ರ ಕಸ್ತೂರಿ ಗಂಡು ಬಂದಿಲ್ರಿ. ಇನ್ನು ಬಂದಿಲ್ಲ ತಡಿ ಅಂತೇಳಿ ಅವತ್ತು ರಾತ್ರಿ ಎಲ್ಲರೂ ಸುಮ್ಮನಾಗ್ಯಾರ. ಮರ್ರೇ ದಿನ ಅವರಪ್ಪ ಕಸ್ತೂರಿ ಅಳುವುದು ಒಂದು ಮನೆ ಬೇಸರ ಮಾಡ್ಕೊಳ್ಳೋದು ಮಾಡುತ್ತಲೇ ಹಂಗಾರೆ ಇವ ಕರ್ಬಸಪ್ಪನ ಅಪ್ಪ ಚನ್ನಬಸಪ್ಪಾರು ಹೋಗ್ಯಾರ್ರಿ ವಿಚಾರ್ಸಕ್ಕಂತೇಳಿ. ಇಲ್ಲಪ್ಪ ರಾತ್ರಿನ ಹೋಗ್ಯಾನ ನೋಡಂತ ಮಗಳು ಹೇಳ್ಯಾಳ್ರಿ. ಹೇಳುತ್ತಲೇ ರಾವಾಗಿ ಮನೆಗೆ ಬಂದು ಇನ್ನು ಇವ್ರು ಅತ್ತಿ ಸುಸಿಗೆ ಹೇಳಿದ್ರಿಂದ ಅಳ್ತಾರ. ಯಾಕೆ ಬೇಕಂತೇಳಿ ಸುಳ್ಳ ಅಲ್ಲೇ ಅದಾನಂತ ಹೇಳಿ ಊರೆಲ್ಲ ಹುಡುಕಿಸ್ಯಾರ್ರಿ ಇವ್ರು. ಅಲ್ಲಿ ಒಳಗೆ ಕಣಿವಿ ಬೇಲಿ ಅಲ್ಲಿ ಕಾಡ್ದಾರಿ ಎಲ್ಲ ಹುಡುಕಿಸಿಂದ ಚಕ್ಡಿ ಗಾಡಿ ಸಿಕ್ಕತಿ, ಎತ್ತು ಸಿಕ್ಕಿಲ್ಲ. ಆಮ್ಯಾಗ ಬಸಪ್ಪನ ಒಂದು ಹೆಣ ಆಗಲಿ ಅಥವಾ ಮನುಷ್ಯ ಆಗಲಿ ಏನೇನು ಸಿಕ್ಕಿಲ್ಲ. ಆಮೇಲೆ ಒಂದು ಚಪ್ಪಲ್ ಸಿಕ್ಕತಿ. ಆಮೇಲೆ ಅವ ಯಾವತ್ತು ಮಾರಿ ಒರೆಸ್ಕೊಳಕ್ಕೆ ಒಂದು ವಸ್ತ್ರ ಇಟ್ಕೊಂಡಿರ್ತಿದ್ದ, ವಸ್ತ್ರ ಸಿಕ್ಕತಿ ಅಷ್ಟೆ. ಮತ್ತೇನು ಸಿಕ್ಕಿಲ್ಲ ಆ ಜಗದಾಗ. ಚಕ್ಕಡಿ ಅದು ಹೋಗಿ ಹೊಳಿ ದಂಡ್ಯಾಗ ಬಿದ್ದಿತ್ತು. ಬ್ಯಾರೆ ಏನು ಸಿಕ್ಕಿಲ್ರಿ. ಅಯ್ಯೋ ದೇವ್ರೆ ನನ್ನ ಮಗಳು ಯವ್ವ ದೇವ್ರೆ ಎಂತ ಸುದ್ದಿ ಕೇಳಿದ್ನೆ ಯವ್ವ ಬೆಳಿಗ್ಗೆದ್ದು. ಎಲ್ಲ ಆಗಿದ್ದು ಈ ಬಿಡಾಡಿಯಿಂದಾನ ಈರಿಯಿಂದಾನ ನಿನ್ನ ಮಗನಿಂದಾನ. ಅಯ್ಯೋ ದೇವ್ರೆ ನನ್ನ ಮಗಳು
ನನ್ನ ಮಗಳು ನೋಡ್ಬೇಕಯ್ಯವ್ವ. ನಾನು ಪಾಪ ಸಣ್ಣ ಮಗಳು ಒಲ್ಲೆಯಪ್ಪ ಮದ್ವಿ ಮಾಡ್ಕೊಳಕ್ ಈಗ ಅಂತ ಜುಲುಮಿ ಮಾಡಿ ಮದ್ವಿ ಮಾಡ್ಕೊಟ್ಟೆ. ದೊಡ್ಡ ಸಂಬಂಧ ಚಂದಿರ್ತಾಳ ಅಂತೇಳಿ ಹಿಂಗಾತಲ್ಲೋ ಯಪ್ಪ. ಯಾರು ಮಾಡಿದ್ರು ತಂದೆ? ಸಮಾಧಾನ ಮಾಡ್ಕೊರುವ ಯಮ್ಮ. ಶನೇಶ್ವರಕ್ಕೆಲ್ಲ ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅನ್ನಂಗ ಮಾತಾಡ್ಬೇಡ. ಏನ ನಿನಗೆಷ್ಟು ನೋವಾಗೈತಲ್ಲ, ನನ್ನ ತಂಗಿ ಸುದ್ದಿ ಕೇಳಿ ನನಗೂ ಅಟ್ಟ ನೋವಾಗೈತಿ. ಯಾಕ ನನ್ನ ತಂಗಿ ಅಲ್ಲ ನಕ್ಕೆ, ನನಗಾಕಿಗೆ ಸಂಬಂಧ ಇಲ್ಲನ. ಅಲ್ಲ ಅಲ್ಲಿ ಅಕ್ಕಿ ಗಂಡು ಏನಾಗಿದ್ದಕ್ಕ ಇಲ್ಲಿ ಈಕೆ ಹೆಂಗ್ ಕಾರಣ ಕಳ ಮಾತಾಡ್ಬೇಕು ಮನುಷ್ಯ. ಎಲ್ಲದಕ್ಕೂ ಮಾತಾಡಬಾರ್ದು. ನಾ ಮಾತಾಡೋದ್ರಾಗ ಯಾಕಲ ಅರ್ತಿಲ್ಲ? ನಾ ಮಾತಾಡೋದ್ರಾಗ ಎಲ್ಲ ಅರ್ಥ ಐತಿ. ಇಲ್ಲೋಡ ಮನ್ಯಾಗ ಹಿರಿಯರು ಮುಹೂರ್ತ ಗಳಿಗಿ ಏನ ದಿನಾಂಕ ಗೊತ್ತು, ರಾವು ಕಾಲ ಗುಳಿ ಕಾಲ ಎಲ್ಲ ಯಮಗಂಡ ಕಾಲ ಯಾಕೆ ನೋಡ್ತಾರಂತ ಮಾಡಿ ಹಿರಿಯರು ಶಾಣೆ ಇಲ್ಲ ಅಂತ ತಿಳ್ಕೊಂಡಿ ಏನ? ಹಿರಿಯರು ಶಾಣೆ ಅದಾರ, ಎಲ್ಲಾರು ಶಾಣೆ ಇದ್ದ ಮಾಡೋದು. ಮತ್ತೆ ಯಮಗಂಡ ಕಾಲದಾಗ ಲಗ್ನ ಆಗಬಾರ್ದು ಅಂತಾರ. ಇಂಥ ಒಂದು ಟೈಮ್ನ್ಯಾಗ ಲಗ್ನ ಆತಂದ್ರೆ ಮನ್ಯಾಗ ಹಿರಿಯರಿಗಾರ ತೊಂದರೆ ಇರ್ತೈತಿ, ಇಲ್ಲ ಮನೆ ಮಕ್ಕಳಿಗಾರ ತೊಂದರೆ ಇರ್ತೈತಿ, ಸೋದರ ಮಾವಗಾರ ತೊಂದರೆ ಇರ್ತೈತಿ, ಏನಾರ ಒಂದು ಇರ್ತಾವ. ಅದಕ್ಕೆ ಯಾಕೆ ದಿನ ಮುಹೂರ್ತ ನೋಡಿ ಚಂದಗೆ ಲಗ್ನ ಮಾಡ್ತಾರ. ಏನು ಯಾರಿಗೇನು ತೊಂದರೆನೂ ಆಗಬಾರ್ದು, ಜೋಡಿನೂ ಚಂದ ಇರ್ಬೇಕಂತ ಮಾಡ್ತಾರ. ಹೇಳ್ದ ಕೇಳ್ದ ಓಡಾಗಿ ಮದುವೆ ಮಾಡ್ಕೊಂಬಂದಿಯಲ್ಲ ಹಲಕಟ್ ಬಾಡ್ಯ. ಅದು ಅಲ್ದ ಈಕಿ ಜಾತಕ ಒಂದು ತೋರಿಸ್ಬೇಕಿತ್ತು. ಇದ್ರದ್ದು ಎಂಥ ಕಾಲ್ಗುಣ ಐತೆ ಏನ, ಕರಗಾಲ ಇದ್ರದ್ದು ಅಡಾಸ್ ಕಾಲು ದರಿದ್ರ ಕಾಲು ಇಟ್ಕೊಂಡು ನಮ್ಮ ಮನೆ ಒಳಗೆ ಬಂದ್ಲು, ನೆಮ್ಮದಿ ಇಲ್ದಂಗೆ ಆತ ಮನೆ. ಈಗ ನೋಡಿದ್ರೆ ನನ್ನ ಮೊಮ್ಮಗಳ ಮನೆ ಹಿಂಗಾಗೈತಿ. ಯವ್ವ ದೇವರೇ, ಈ ಬಿಡಾಡಿ ಮನೆಗೆ ಬಂದಿದ್ದಕ್ಕೆ ಆಗಿದ್ಯಲ್ಲ, ಇಲ್ಲ ಇಷ್ಟು ದಿನದಾಗ ಇಂಥ ಆಘಾತ ಏನಾರು ನಡೆದಿದ್ವನ? ಪಾಪ ನನ್ನ ಮೊಮ್ಮಗಳು ಏನು ಮಾಡಾಕತ್ತೈತೆ ಏನ ಅಲ್ಲೇ. ಅಲ್ಲ ಈ ಬಿಡಾಡದಾಳೆ ಇಲ್ಲಿಕ್ಕೆ ನಮ್ಮಾಕಿ ಇದು ಗಿಡ್ಮೂಳಿ, ಇದು ಬರಬರಿ ಇಲ್ಲ. ಇದು ಹೋಗಿ ಅಣ್ಣನ ಮಗಳಂತ ಮನೆ ಹೋಗಿಸ್ಕೊಂಡ್ಲ. ಇದ್ರ ಜಾತಿಗೆ ಹೆಂಗಿತ್ತ ಏನ ಕೇಳಿಸ್ಬೇಕಿತ್ತ ಯವ್ವ. ಯಾ ನಕ್ಷತ್ರದಾಗ ಕಾಲು ಒಳಗಿಟ್ಟು ಬಂತ ಏನ? ಯವ್ವ ಅದಾಗ್ಲಿ ಬಿಡ್ಬೇ. ಈಗ ನಾವು ಹೋಗಿ ನಮ್ಮ ಮಗಳು ನೋಡ್ಬೇಕು. ಯವ್ವ ನಾ ಹೋಗಿ ನನ್ನ ಮಗಳ ಮಕ್ಕ ಹೆಂಗೆ ನೋಡ್ಲೆ? ನನ್ನ ಮಗಳು ನನ್ನ ಮಕ್ಕ ನೋಡುತ್ತಲೇ ಜಿ ತಡ್ಕೋತಾಳನ್ನ. ಯವ್ವ ದೇವ್ರೆ, ನನ್ನ ಮಗಳಿಗೆ ಯಾಕೆ ಹಿಂಗೆ ಮಾಡಿದೆ ಯಪ್ಪ ನೀನು? ಸಮಾಧಾನ ಮಾಡ್ಕೊರಿ ಶಾಂತಕರ. ಯಾಕೆ ನಿಮಗೆ ಹೇಳಕ್ಕೆ ಬಂದ್ವಿ ಅಂದ್ರೆ, ಈ ಟೈಮ್ನಾಗ ಒಂಚೂರು ನೀವು ತಂದೆ ತಾಯಿ ಅಲ್ಲಿದ್ರಿ ಅಂದ್ರೆ ಒಂಚೂರು ಧೈರ್ಯ ಹೇಳ್ತಿರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಮಠ ಬಂದ್ವಿ ಅಷ್ಟು. ಅವ್ರ ಮನ್ಯಾಗ ಹೇಳಕ್ಕೆ ಅವರ ಬರಾಕತ್ತಿದ್ರು, ಅವ ದುಃಖದಾಗ ಅದಾವು. ಇನ್ನು ಅವ್ರನ್ನ ಏನು ಕಳ್ಸೋದಂತ ನಾವ ಬಂದ್ವಿ ನೋಡ್ರಿ. ಇನ್ನೂ ಏನು ಸಿಕ್ಕಿಲ್ಲ, ಇನ್ನೂ ಏನಾಗೈತಿಲ್ಲ ಅದು ಗೊತ್ತಿಲ್ಲ. ನೀವು ಇದಕ್ಕಿದ್ದಂಗೆ ರಾವಾಗಿ ಅಳುದು ಮಾಡೋದು, ಆಕಿದ್ರಿಗೆ ಹೋಗಿ ಚೀರಾಡಕತ್ತೀರಂದ್ರೆ ಆಕೆ ಎದಿನ ಹೊಡ್ಕೋತಾಳ. ಧೈರ್ಯ ಹೇಳ್ರಿ, ಆದಷ್ಟು ಹೇಳೋಕ್ಕಾಗೋದಿಲ್ಲ. ಏನೋ ಒಂದು ದೇವ್ರ ಪವಾಡ ಬಂದರೂ ಬರ್ಬೋದು, ಅಥವಾ ಎಲ್ಲಾರ ಓಡಿ ಹೋಗ್ಯಾನು, ಯಾರ ಬೆನ್ನತ್ತಿ ಏನಾಗೈತು ಒಂದು ಸುದ್ದಿ ಗೊತ್ತಿಲ್ಲ. ಇನ್ನೂ ಹುಡುಕಿಸ್ತಾನ ಅದಾರ ಕಾಡ್ನ್ಯಾಗದು. ಎಲ್ಲಿ ಏನು ಸುಳಿವು ಸಿಕ್ಕಿಲ್ಲ ಅಂತಾರೆ. ಹಂಗಿದ್ರೆ ಮನುಷ್ಯ ಸಿಗ್ತಿದ್ದಿಲ್ಲನ, ಸತ್ತಿದ್ದಾರೆ ಸಿಗ್ಬೇಕಿತ್ತಲ್ಲ. ಏನೂ ಇಲ್ಲ, ಸಿಕ್ಕಿಲ್ಲ. ನೋಡುನು ಯಾವುದಕ್ಕೂ ಒಂದ್ಸಲ ಹುಡ್ಕುನು. ನಡಿಪ ನಡಿ ಹೋಗುನು, ನಿಮ್ಮ ಗಾಡ್ಯಾಗ ಹೋಗ್ತಾನೆ, ನಡಿ ಹೋಗುನು. ನನ್ನ ಮಗಳನ್ನ ನೋಡ್ಬೇಕು. ಯವ್ವ ನಾನು ಬರ್ತಂತ ತಡಿಬೇ. ನಾನು ಬರ್ತೀನಿ ತಡ್ರಿ ಯಪ್ಪ. ಈ ಟೈಮ್ನಾಗ ನಾ ಕಸ್ತೂರಿ ಜೊತೆಗೆ ಇರ್ಬೇಕಪ್ಪ. ನಾ ಹೋಗಿ ಬರ್ಲ್ಯಾ? ನೀ ಮನೆಗೆ ಹೋಗಪ್ಪ. ನಾ ಏನಾತ ಅನ್ನೋದನ್ನ ಸುದ್ದಿ ಮುಟ್ಟಿಸ್ತೇನೆ ನಿನಗೆ. ಹಂಗೆಂಗಕತ್ತೇವ ಮನೆಗೆ ಹೋಗಿ ನಾನು ನೆಮ್ಮದಿಯಾಗಿ ಇರಾಕ ಅಲ್ವಾ? ನೀವು ಹಿಂಗೆ ಹೊಂಟೊತ್ನೆ ನಾ ಹೆಂಗೆ ನೆಮ್ಮದಿಯಾಗಿ ಹೋಗಿರ್ಲಿ ಯವ್ವ ಅಲ್ಲೇ? ನನಗಿರೋಕ್ಕಾಗೋದಿಲ್ಲ, ನಾನು ಬರ್ತೀನಿ. ನಾ ವಿಚಾರ ತಿಳ್ಕೊಳ್ಬೇಕಾರೆ ಹೊಳ್ಳಿ ಹೋಗ್ಕನಂತ ಏನಾಯ್ತು ನೋಡ್ತೀನಿ. ಆದ್ರೆ ನನಗೆ ನಿನ್ನ ಈ ಪರಿಸ್ಥಿತಿ ಒಳಗೆ ಯವ್ವ ಇಂಥ ಮಾತಾಡೋರ ಬಾಯಾಗ ನಿನ್ನ ನಾನು ಬಿಟ್ಟು ಹೋಗಾಕೊಲ್ಲೆ ಯವ್ವ. ನಾ ಬರ್ತೇನೆ ನಡಿ. ಅಲ್ಲ ನೀ ಏನು ಮನುಷ್ಯರ ಜೊತೆಯಾಗ ಅದಿ ಏನು ಹಂದಿಗಿಂದಿ ಹುಟ್ಟಿಯೇ? ಅಳ್ಯಾರ ಏನ್ ಮಾತಾಡ್ತೀರಿಪ್ಪ? ಅದಂತ ನಾನು ಯಾಕ್ರಿ ತೆಲಿಗಿರಿ ಬರಬರ ಐತಿ ನಿಮ್ಗೆ? ಅಲ್ಲ ಹೇಳು ಅಂತ ಮಾತನ್ನ ಹೆಂಗೆ ಹೇಳಿದಿ ನೀನು? ಏನು ಹೆಣ ಕುಂದ್ರಿಸಿ ಆಗಲಿ ಹಾರ ಹಾಕ್ಯಾರ ಅನ್ನಂಗೆ ಮಾತಾಡ್ತಿ. ಅಲ್ಲ ಸಮಾಧಾನಾಗಿ ಮಾತಾಡಕ್ಕೆ ಬರೋದಿಲ್ಲನ? ಇಷ್ಟಕ್ಕೂ ನಿನಗೆ ಬಾರ ಊರ್ ಕಸಬರಿಗೆ ಅಂತ ಕರೆದೋರು ಯಾರು? ಊರ್ಕಿ ಸಬಾಯಿ ನೀನು ಸಿದ್ಗಿ ಕಡೆ ಶೃಂಗಾರ ಮಾಡಲಿ, ಮನ್ಯಾಗ ಶಟಿ ಅನ್ನೇ ಇಲ್ಲ. ನಾನು ಬರ್ತೇನ್ರಿ ಅಂತೇಳಿ ಓಡೋಡಿ ಬಂದಿ ಹಿಂದೆ. ನೀ ಬಂದು ಮಾಡಿದ ಕೆಲಸ ಹಂಗಾರ ಸಮಾಧಾನಾಗಿ ಮಾತಾಡಕ್ಕೆ, ಸಮಾಧಾನಾಗಿ ಹೇಳಕ್ಕೆ ಬರೋದೇ ಇಲ್ಲನ? ಎಂಥ ಟೈಮ್ನಾಗಾದ್ರೂ ನಿನ್ನ ಹಠಾನ ನೀ ಸಾಧಿಸ್ಬೇಕನ? ನೋಡಲಿ ನಿಮ್ಮ ಅವ್ವಾರು ಮಾತಾಡಿದ ಮಾತು. ತಮ್ಮರ ನಿಮಗೆ ಗೊತ್ತಾಗುದಿಲ್ರಿ ಹೇಳ್ಯಾರ ಏನ್ರಿ? ನಾ ಅಂದಿದ್ದು ಬರಬ್ಬರಿ ಐತಿ. ಯಾ ಹುಡುಗದ್ಯಾ ಅಡಾಸ್ ಕಾಲ್ನ್ಯಾಗ ದರಿದ್ರ ನಕ್ಷತ್ರದಾಗ ಬಂದ ಮನೆ ಸೇರ್ಕೊಂತ ಏನ? ಅತ್ತಿಯರ ಒಂದು ಮಾತು ಹೇಳೇನ್ರಿ ಅತ್ತಿಯರ ಒಳ್ಳೇದು ಕೆಟ್ಟದ್ದು ಮನುಷ್ಯನಲ್ಲಿ ಇರ್ತೈತಿ, ಇರಂಗಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲದನ್ನು ಒಲಿ ಮುಂದೆ ಹೇತಯ್ಯ ನನ್ನ ಹಣೆ ಬಾರ ಅಂದ್ರೆ ಬರೋದಿಲ್ರಿ ಅತ್ತಿಯರ. ಏನ್ರಿ ಯಾವ ಹೆಣ್ಣು ಗಂಡನ ಮನೆ ಮೆಟ್ಟುಬೇಕಾರ ಈ ಗಂಡನ ಮನೆ ಸತ್ಯಾನಾಶ ಆಗಲಿ ಅಂತ ಒಳಗೆ ಬರೋದಿಲ್ಲ. ನಾ ಮೆಟ್ಟಿದ ಮನೆ ಹಾಲು ಉಕ್ಕದಂಗೆ ಹೋಗ್ಲಿ, ಚಂದಿರಲಿ, ನಾನು ಈ ಮನೆ ಒಳಗೆ ಹೋಗ್ಬೇಕಾಗಿ ಚಂದ ಇರ್ಬೇಕಂತೇಳಿ ಎಲ್ಲ ಹೆಣ್ಮಕ್ಳು ಬರುವುದು. ಏನೋ ಒಂದು ಗ್ರಹಗತಿ ಹಣೆ ಬಾರ ದೇವರು ಮೊದಲ ಬರೆದು ಕಳ್ಸಿರ್ತಾನ್ರಿ. ಮನೆಗೆ ಸೊಸಿ ಬಂದ ಮೇಲೆ ಬರ್ದಿರಂಗಿಲ್ಲ, ಹೌದಿಲ್ರಿ? ಹುಟ್ಟುತ್ತಲೇ ಹಣೆ ಬಾರ ಬರ್ದಿರ್ತಾರ. ಈ ಗ್ರಹಗತಿಗಳು ನಕ್ಷತ್ರ ಅವ್ರು ಬಂದು ಹಂಗಾತು, ಇವ್ರು ಹೋಗಿ ಹಿಂಗಾತು, ಇವೆಲ್ಲ ನಂಬಕೊಂತ ಕುಂದ್ರಬಾರ್ದ್ರಿ ಅತ್ಯಾರ. ಏನ್ರಿ?
ನೀವು ಇವತ್ತು ಮಾತಾಡಿದ್ದ ಹುಡುಗ್ಗೆ ಮಾತೈತಲ್ರಿ, ಭಾಳ ಭಾಳ ಕೆಟ್ಟ ರೀತಿ ಒಳಗೆ ಮಾತಾಡಿದ್ರಿ ಐತಿಯಾರ ನೀವು. ಇವತ್ತು ಅಲ್ಲ ನಿಮ್ಮ ಮಗಳು ನಮ್ಮ ಮನೆಗೆ ಬಂದ ಮೇಲೆ ಏನ್ರಿ, ನಮ್ಮ ತಂಗಿ ಗಂಡನ ಆಪ್ನು ತೀರ್ಕೊಂಡು ನಮ್ಮ ಮನೆಗೆ ಬಂದು ಹೋಗಿ ಮರದಿನಕ್ಕೆ ಹಂಗಂತೇಳಿ ಹಂಗಾರ ನಿಮ್ಮ ಮಗಳಿಂದ ನಾವು ತೀರ್ಕೊಂಡು ಅಂತಂದ್ರೆ ಹೆಂಗಾಕತ್ರಿ? ಆಕತ್ತೇನ್ರಿ ಆನ್ಲೇನ್ ಹಂಗಾರ? ಏನ್ ಮಾತಂತ ಮಾತಾಡ್ತೀರ್ರಿ ಹೇಳ್ಯಾರ? ಅವ್ರ ಮನ್ಯಾಗ ತೀರ್ಕೊಂಡ್ರ ನನ್ನ ಮಗಳ ಹೆಂಗ್ ಕಾರಣಕ್ಕಳ? ಓ ಹಂಗಾರ ಈಗ ಅಲ್ಲಿ ಕಸ್ತೂರಿ ಗಂಡ ಇದಾದ್ನಂದ್ರ ಈಕಿ ಈರಮ್ಮ ಕಾರಣಕ್ಕಳನ್ರಿ? ಆ ಮನ್ಯಾಗ ಅದಾಳನ್ರಿ ಈಕಿ? ನೀ ಮನ್ಯಾಗ ಅದಾಳ್ರಿ? ಒಬ್ರಿಗೊಂದು ನ್ಯಾಯ ಮಾಡಬೇಡ್ರಿ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ. ಹೆಣ್ಮಕ್ಳ ಗತೇನ ನೋಡ್ಕೊರಿ. ನಿಮ್ಮವ್ರು ನೀವು ಯಾವಾಗ ಬುದ್ಧಿ ಕಲಿತೀರ? ತಾಯಿ ಮಗಳು ಸಿದಿಗಿ ಕಟ್ಟಿ ಹೆಣ ಹೊತ್ಕೊಂಡು ಹೊಂಟ್ರು ಈ ಮುದುಕಿಗೆ ಬುದ್ಧಿ ಬರೋದಿಲ್ಲ ನೋಡು. ಎಷ್ಟು ಮಾತಾಡ್ತತ್ ನೋಡ ನಿನ್ ಗಂಡ. ಹಲ್ಕಟ ಬಾಡೆ ಇದ್ರಿಗೆ ಅನ್ನಿ ಅಂದ್ರೆ ಸಿಟ್ಟು ಬರ್ತತ್ ಅಂತೇಳಿ ಬಾಯಿ ಮುಚ್ಕೊಂಡಿದ್ದೆ ನಾನು. ನೋಡಿ ಎಷ್ಟು ಮಾತಾಡ್ತತ್ ನನಗೆ ಯಾರು ಹಿಂಗೆ ಮಾತಾಡಿದ್ದಿಲ್ಲವ ಇವ. ಈರಿ ಬಂದಿಂದ ಮನ್ಯಾಗೂ ಮರ್ಯಾದೆ ಕಡಿಮೆ ಆಗೈತಿ, ಹಳ್ಯಾನಿದ್ರಿಗೂ ಕಡಿಮೆ ಆಗೈತಿ. ಈಗ ಹೇಳಪ್ಪ, ಊಟ ಮಾಡಿದಿಲ್ಲ ಏನು? ಈಗ ಹೇಳ, ಏನಾತು? ಯಾಕೆ ಹಿಂಗಾತು? ನೀನು ಅಲ್ಲಿ ಯಾಕೆ ಬಂದು ಸಿಕ್ಕೊಂಡು? ನಿನ್ನ ಮನೆ ಎಲ್ಲೈತಪ್ಪ ಈಗ ಹೇಳ. ನಿಮ್ಮ ಉಪಕಾರ ಎಂದೂ ಮರೆಯಂಗಿಲ್ಲ. ನಿಮ್ಮಿಂದ ಭಾಳ ಉಪಕಾರ ಆತ್ರಿ, ನನ್ನ ಜೀವ ಕಾಪಾಡಿರಿ. ಅದೇನಾತಂದ್ರೆ ನಾನು ನಮ್ಮ ತಂಗಿನ ಮನೆಗೆ ಬಿಟ್ಟು ಬರ್ತಾ ಇದ್ದೆ. ಅಲ್ಲಿ ಬರ್ತಾನೆ ನೋಡ್ಲಿ, ಅವನವನು ಬರಲಿ ನೋಡ. ಯಾವ್ದ ಕಾರಣಕ್ಕೂ ತೆಪ್ಪಬಾರ್ದು. ಸೌಕಾರ ಏನು ಹೇಳ್ಯಾರ? ಕಡ್ದ ಹೋಗಿ ಅಂತ ಹೇಳ್ಯಾರ. ಸೀದಾ ಮಚ್ಚ ತಗೊಂಡು ತೆಲಿಗೆ ಬೀಸು. ಒಂದ ಹೊಡ್ತಕ್ಕ ಹೋಗಿರ್ಬೇಕು ನೋಡು. ಆಸ್ತಿ ಕೇಳಾಕ ಯಾರಿಲ್ಲ ಅಂದ್ರೆ ಅವನ ಕೈ ಬಿಡ್ತಾನ. ಏನು? ಯಾರು ನೀವು? ಕಳ್ರನ್ರಿ? ಕಳ್ರಿ ನೀವು? ನೋಡ್ರಿ, ಹೊಡಿದ್ ಮಾಡಾಕೋಬಿಡ್ರಿ. ನನ್ನಂತಲೇ ಒಂದು ಬಂಗಾರ ಚೈನ್ ಐತಿ, ರೊಕ್ಕ ಐತಿ. ನಾ ಅಷ್ಟು ಬಿಟ್ರೆ ಬೇರೆ ಬೆಲೆ ಬಾಳುವಂಥದ್ದು ಏನಿಲ್ಲರಿ ನನ್ನ ಕಡೆ. ತುಟ್ಟಿದೇನಿಲ್ಲ. ಬೇಕಾದ್ರೆ ಈ ಚಕಡಿನೂ ನೀವ ತಗೋರಿ. ನೋಡ್ರಿ ಅಣ್ಣಾರ, ಹೊಡಿದ್ ಮಾಡಾಕೋಬಿಡ್ರಿ. ತಗೋರಿ. ನನ್ನ ಮನ್ಯಾಗ ನಮ್ಮವ್ವ ನಂದೊಂದು ಸಂಸಾರ ಐತ್ರಿ. ಹಚ್ಚು ಸಳೆ ಮಗನ, ಅದನ್ನು ತಗೊಂಡು ಏನು ಮಾಡ್ಬೇಕಲೇ ನಾವು? ಯಾರು ನೀವು? ಯೋ ಲೇ, ಹಿಡ್ಕೊರ್ಲಿ ಅವನ್ನ. ಬಿಡುದಲ್ ತಡ್ಲೆ ನಿನ್ನ. ಕಬಡ್ಡಿ ಯಾರದಿರಿ? ಯಾರ ಬರ್ರಿ ಅಲ್ಲೇ ನಾನು ನೋಡ್ಲಿ. ಬಿಡ್ಬೇಡ ಓಡ. ಯಾರದಿರಿ? ಯಾರ ಬರ್ರಿ? ಯಾಕಡೆ ಹೋದ್ನು ನೀವ? ಕಾಣವಲ್ಲಲ್ಲ. ಎಲ್ಲಿ ಹೋದ್ನುಲಿ ಇವ? ಇವ ನಮ್ಮ ಕೈಯಾಗಿಂದ ಪಾರ ಆಗಾಕ ಹೋಗಬಾರ್ದು. ನಮಗುಳಗಾಲಿಲ್ಲಲೇಪ್ಪ. ಅವ ದಪ್ಪದಾನ, ಭಾಳ ಓಡಕ್ಕಾಗೋದಿಲ್ಲ. ಬೆನ್ನತ್ ಓಡಕ್ಕಾಗೋಲ್ತು. ಯಾಕಡೆ ಹೋದ್ನಲ್ಲಿ ಅವ? ಈ ಕಡೆ ಹೋಗಿರ್ಬೇಕಲಿ ಅವ. ಮಗ ಇಲ್ಲೇ ಹೋಗ್ಯಾನ. ಓಡ. ಹಂಗೆ ತಪ್ಪಿಸ್ಕೊಂಡು ಎದ್ದು ಬಿದ್ದು ಓಡಿ ಬಂದು ಕಣಿವೆ ಸಂದೆ ಕುಂತಿದ್ದೆ. ಕೈ ಕಾಲೆಲ್ಲ ತರ ನಡಗಾಕತ್ತಿತ್ತು. ಜೀವ ಭಯ ಅಂದ್ರೆ ಹೆಂಗಿರ್ತತಿ ಅಂತ ನಾನು ನಿಜವಾಗ್ಲು ಅನುಭವಿಸ್ಬಿಟ್ಟೆ. ಯವ್ವ ದೇವ್ರೆ, ಒಂದು ಕ್ಷಣ ನನ್ನ ಹೆಂಡತಿ, ನಮ್ಮವ್ವ, ನಮ್ಮಪ್ಪ ಎಲ್ಲರೂ ನೆನಪಾದ್ರೆ. ನನ್ನ ಹೆಂಡತಿ ನನ್ನ ನಂಬ್ಕೊಂಡದಾಳ, ನಮ್ಮವ್ವ ಅದಾಳ. ಓಡೋಕ್ಕಾಗಲಿಲ್ಲ, ನನಗಷ್ಟು ತ್ರಾಸಾತು. ಒಂದು ಕ್ಷಣ ಅದು ಎಲ್ಲೆಲ್ಲಿ ಬಿದ್ದೇನು, ಎಲ್ಲೆಲ್ಲಿ ಎದ್ದೇನು, ಹೆಂಗೆ ಓಡೇನು ದೇವರಿಗೆ ಗೊತ್ತು. ನನ್ನ ಜೀವ ಉಳಿಸ್ಕೋಬೇಕನ್ನೋ ಕಾರಣಕ್ಕೆ ಭಾಳ ಕೆಟ್ಟ ಓಡಿದೆ ನಾನು. ಕಡೆಗೆ ಎಲ್ಲಿ ಬಿದ್ದೆ ಅನ್ನೋದೇ ಗೊತ್ತಾಗಲಿಲ್ಲ. ನಿಮ್ಮ ಕೈಯ ಸಿಕ್ಕೇನೆ. ಅಯ್ಯೋ ದೇವ್ರೆ, ಯಾರಿರ್ಬೇಕಪ್ಪ ಹಂಗಾರದು? ಏನು ಒಂದು ಗೊತ್ತಿಲ್ಲ ನನಗೆ. ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ದೇವ್ರು ದೊಡ್ಡಮ್ಮಪ್ಪ. ಆತು, ಒಂದು ಈಟು ಮುಕ್ಕೊಂಡು ವಿಶ್ರಾಂತಿ ತೋರಪ್ಪ ನೀನು. ನೋಡೋಣ, ನಿಮ್ಮ ಮನೆಗೆ ಆಮೇಲೆ ಒಯ್ದು ತಲುಪ್ಸೋಕೆ ಪ್ರಯತ್ನ ಪಡ್ತೇನೆ. ಇಲ್ಲ ಹೋಗಿ ನಾನು ಹೇಳಿ ಯಾವುದಕ್ಕೂ ಈಗ ಊರಿಗೆ ಹೋಗೋದು ಸೂಕ್ತ ಐತೋ ಇಲ್ಲ ಗೊತ್ತಿಲ್ಲ. ನಿಮ್ಮ ಮನೆ ಎತ್ತಾಗ ಬರ್ತೈತಿ ಏನು ನನಗೆ ಒಟ್ಟು ಹೇಳು. ನಾನು ಹೋಗ್ಬೇಕಾರೆ ನಿಮ್ಮ ಅಪ್ಪಾರನ್ನ ಕರ್ಕೊಂಡು ಇಲ್ಲಿಗೆ ಬರ್ತೇನೆ. ನಮ್ಮ ಮನ್ಯಾಗ ಎಷ್ಟು ಗಾಬರಿಗ್ಯಾರೋ ಏನೋ, ಏನೇನು ತಿಳ್ಕೊಂಡಾರೋ. ನಾನು ಹೆಂಡತಿ ಎಷ್ಟು ಹಾಳಾಕತ್ತಾಳೋ ಏನು ಯಾರಿಗೆ ಗೊತ್ತು. ಒಂದಿಟ್ಟು ಹೋಗಿ ಸುದ್ದಿ ಮುಟ್ಟಿಸ್ತೀರ ಮನೆ ಎಲ್ಲೈತಂತ ನಾ ಹೇಳ್ತೀನಿ. ನಮ್ಮ ಊರಿಗೆ ಹೋಗಿ ಬರೀ ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ಸಾಕು, ಯಾರಾದರೂ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಡ್ತಾರೆ ನಿಮ್ಮನ್ನು. ಆತಪ್ಪ ಆತ, ಹಂಗೆ ಮಾಡುವಂತು. ಬಿಡ್ರಿ ನೀರು
ಹಾಕ್ಬೇಡ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗ ಆತಾಳ ಈಗ. ನನಗೆ ಮಸಳೆ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳೆ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ಏ ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಾಕ. ಹೌದಾ ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಪೂಜೆದ ವಿಡಿಯೋ ಮಾಡ್ಕೊತೀನಿ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ. ಹಾ ಜಿಗ್ಯಾತಾವ ಇದೆ ಅಲ್ಲ